ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ದೇಶೀಯವಾಗಿ ನಿರ್ಮಿಸಲಾಗಿರುವ ಲಘು ಯುದ್ಧ ಹೆಲಿಕಾಪ್ಟರ್ LCH ಅನ್ನು ರಾಜಸ್ಥಾನದ ಜೋಧ್ಪುರ ವಾಯುನೆಲೆಯಲ್ಲಿ ಸರ್ವಧರ್ಮ ಪೂಜಾ ಪ್ರಾರ್ಥನೆಯೊಂದಿಗೆ ಸೇನಾಪಡೆಗೆ ಸೇರ್ಪಡೆಗೊಳಿಸಿದರು. ಮಹಾರಾಜ ಗಜ ಸಿಂಗ್, ಸಂಸತ್ ಸದಸ್ಯ ರಾಜೇಂದ್ರ ಗೆಹ್ಲೋಟ್, ಜನರಲ್ ಅನಿಲ್ ಚೌಹಾಣ್, ಏರ್ ಚೀಫ್ ಮಾರ್ಷಲ್ VR ಚೌಧರಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. तो वायुसेना देश में विकसित हल्के लड़ाकू हेलीकॉप्टर भारत ऑफ आवर प्राइम मिनिस्टर ऑनरेबल प्राइम मिनिस्टर यह विजय रथ हमारी वायुसेना में शामिल हो ನಂತರ ರಾಜನಾಥ್ ಸಿಂಗ್ ಪ್ರಚಂಡ ಶಕ್ತಿ, ಪ್ರಚಂಡ ವೇಗ ಮತ್ತು ಅದ್ಭುತ ದಾಳಿಯ ಸಾಮರ್ಥ್ಯವನ್ನು ಒಳಗೊಂಡ ಲಘು ಯುದ್ಧ ಹೆಲಿಕಾಪ್ಟರ್ ಸೇರ್ಪಡೆಯಾಗಿರುವುದು ವಾಯುಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಿರುವುದಷ್ಟೇ ಅಲ್ಲದೆ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆಯ ಸಂಕೇತವಾಗಿದೆ ಎಂದರು. ಅಮೃತ ಕಾಲದ ಆರಂಭಿಕ ಹಂತದಲ್ಲೇ ಈ ಶಕ್ತಿಶಾಲಿ LCH ನಿರ್ಮಾಣ ಮತ್ತು ಸೇರ್ಪಡೆ ವಾಯುಪಡೆಯನ್ನು ಸ್ವಾತಂತ್ರ್ಯದ ಶತಮಾನೋತ್ಸವದ ಹೊತ್ತಿಗೆ ವಿಶ್ವದ ಸರ್ವಶ್ರೇಷ್ಠ ಪಡೆಯನ್ನಾಗಿ ರೂಪಿಸುವ ಭಾರತದ ಸಂಕಲ್ಪಕ್ಕೆ ನಾಂದಿಯಾಗಿದೆ ಎಂದರು. ಈ ಯುದ್ಧ ಹೆಲಿಕಾಪ್ಟರ್ನ ಸೇರ್ಪಡೆಗೆ ನವರಾತ್ರಿಯ ದುರ್ಗಾಷ್ಟಮಿಗಿಂತ ಪ್ರಶಸ್ತವಾದ ಕಾಲ ಮತ್ತೊಂದಿಲ್ಲ ಎಂದ ಅವರು, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನದಿಂದ ಇಲ್ಲಿಯವರೆಗೆ ದೇಶದ ಅಖಂಡತೆ, ಸಾರ್ವಭೌಮತೆಯನ್ನು ಸುರಕ್ಷಿತವಾಗಿಡುವಲ್ಲಿ ಭಾರತೀಯ ವಾಯುಪಡೆಯ ಕೊಡುಗೆ ಅಪಾರವಾಗಿದೆ. ಅದು ಆಂತರಿಕ ಬೆದರಿಕೆಯಾಗಿರಲಿ ಅಥವಾ ಬಾಹ್ಯ ಬೆದರಿಕೆಯಾಗಿರಲಿ ಅಥವಾ ಯುದ್ಧವೇ ಆಗಿರಲಿ, ವಾಯುಪಡೆ ತನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡಿದೆ ಎಂದು ತಿಳಿಸಿದರು. ಭಾರತೀಯ ವಾಯುಪಡೆ ರಾಷ್ಟ್ರೀಯ ಸುರಕ್ಷತೆಯ ರಕ್ಷಣೆಯ ಜೊತೆಗೆ ದೇಶೀಯ ಉತ್ಪಾದನೆ ಮತ್ತು ಸಾಮರ್ಥ್ಯಕ್ಕೆ ಬೆಂಬಲವಾಗಿ ನಿಂತಿದೆ. ಇದು ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರವಾಗಲು ಸಹಕಾರಿಯಾಗಿದೆ ಎಂದರು. मैं केवल उस प्लेटफॉर्म की उड़ान नहीं बल्कि ह्यूमैनिटी की अब तक की साइंस और टेक्नोलॉजी के नॉलेज की उड़ान के रूप में देखता हूं. ग्रेविटेशनल फोर्स अपनी खोज के पहले भी और बाद में भी मानव के लिए एक पहेली बनी रही थी. निश्चित ही यह प्राणी जगत के स्थायित्व के लिए एक जरूरी फोर्स है, पर साथ ही साथ यह एक बंधन का भी प्रतीक है जिससे मानव समेत सृष्टि के ಎರಡು ದಶಕಗಳ ದೇಶದ ಸಂಶೋಧನೆ ಮತ್ತು ಅಭಿವೃದ್ಧಿಯ ಫಲವಾದ ಲಘು ಯುದ್ಧ ಹೆಲಿಕಾಪ್ಟರ್ LCH ಇಂದು ವಾಯುಪಡೆಗೆ ಸೇರ್ಪಡೆಯಾಗಿರುವುದು ನಮ್ಮ ದೇಶದ ರಕ್ಷಣಾ ಉತ್ಪಾದನೆ ನಿಟ್ಟಿನಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ದೇಶದ ಅನೇಕ ವಿಜ್ಞಾನಿಗಳು, ತಂತ್ರಜ್ಞರು, ಶಿಕ್ಷಕರು, ಇಂಜಿನಿಯರ್ಗಳು ಮತ್ತು ಕುಶಲಕರ್ಮಿಗಳ ತಪಸ್ಸಿನ ಫಲವಾಗಿ ನಿರ್ಮಾಣವಾಗಿರುವ ಲಘು ಹೆಲಿಕಾಪ್ಟರ್ ಇಂದು ಉತ್ತುಂಗದಲ್ಲಿ ಹಾರುತ್ತಿದ್ದು, ಇದು ಅತ್ಯಾಧುನಿಕ ವಿನ್ಯಾಸ, ಅಭಿವೃದ್ಧಿ ಮತ್ತು ಇಂದಿನ ಅಗತ್ಯಗಳಿಗೆ ಅನುಗುಣವಾಗಿದೆ. ಪರೀಕ್ಷಾರ್ಥ ಹಾರಾಟದ ಸಮಯದಲ್ಲಿ ಇದು ಹಲವು ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಎಂದು ತಿಳಿಸಿದರು. ಈ LCH ಶತ್ರುಪಡೆಯ ಕಣ್ತಪ್ಪಿಸಿ ವಿವಿಧ ಬಗೆಯ ಶಸ್ತ್ರಾಸ್ತ್ರಗಳನ್ನು ಶೀಘ್ರವಾಗಿ ಮತ್ತು ವೇಗವಾಗಿ ಬಳಕೆ ಮಾಡುವಲ್ಲಿ ಸಮರ್ಥವಾಗಿದೆ. ಭಾರತದ ವಾಯುಪಡೆಗೆ ಆನೆ ಬಲ ಬಂದಿದೆ ಎಂದರು. देखते हुए हमारी सरकार ने डिफेंस प्रोडक्शन और प्रिपेयर्डनेस में आत्मनिर्भरता पर बल दिया है. यानी न केवल युद्ध कौशल में बढ़ोतरी के लिहाज से बल्कि युद्ध के सामानों और उपकरणों में अपनी आत्मनिर्भरता बढ़ाने के लिहाज से भी सरकार द्वारा अनेक कदम उठाए गए हैं. हमारी सर्विसेज, रिसर्च एंड डेवलपमेंट ऑर्गेनाइजेशंस और पब्लिक और प्राइवेट सेक्टर इंडस्ट्रीज से बड़े पॉजिटिव रेस्पॉन्स मिल रहे हैं. हमारे MSMEs, स्टार्टअप्स, इनोवेटर्स और एकेडमिया मिलकर डिफेंस प्रोडक्शन की नई राहें तलाश रहे हैं. मुझे विश्वास है कि सरकार द्वारा उठाए गए अभूतपूर्व कदमों का रेस्पॉन्स भी अभूतपूर्व होगा. साथियों, मैं इस मंच से सभी देशवासियों को आश्वस्त करता हूं कि राष्ट्र की रक्षा हमारी सर्वोच्च प्राथमिकता है और इसे पूरी तरह से प्रतिबद्ध हैं. कि आने वाले समय में जल्द ही दुनिया में मिलिट्री पावर समेत जब भी सुपर पावर्स की बात होगी तो भारत का नाम कनिष्ठिका पर गिना जाएगा, यानी सबसे पहले गिना जाएगा. इस अवसर पर और अधिक कुछ न कहते हुए मैं HAL को अपनी तरफ से हार्दिक बधाई देता हूं, जिन्होंने समयानुसार LCH की डिलीवरी की है. ಬೋಧನ್ भी किया था. ನಂತರ ಲಘು ಯುದ್ಧ ವಿಮಾನದಲ್ಲಿ ರಕ್ಷಣಾ ಸಚಿವರು ಹಾರಾಟ ನಡೆಸಿದರು. क्योंकि वायुसेना की ताकत है, अभी वो रनवे पे है और अब रक्षा मंत्री खुद इसकी पूरी क्षमता के गवाह बनेंगे.
जो हम इस बात कह रहे थे कि सरकार ने ये कहा है कि वो 56,000 करोड़ का ಈ LCH ಸಮರ್ಪಿತ ಲಘು ಯುದ್ಧ ಹೆಲಿಕಾಪ್ಟರ್ ಆಗಿದ್ದು ಭಾರತದಲ್ಲಿ ದೇಶೀಯವಾಗಿ ಇದನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಇದರ ಉತ್ಪಾದನೆ ಮಾಡಿದೆ. ಸಾಕಷ್ಟು ಇಂಧನ ಮತ್ತು ಗಣನೀಯ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊತ್ತು 5,000 ಮೀಟರ್ ಅಥವಾ 16,400 ಅಡಿ ಎತ್ತರದ ಪ್ರದೇಶದಲ್ಲಿ ಇಳಿಯಬಲ್ಲ ಮತ್ತು ಹಾರಾಟ ನಡೆಸುವ ವಿಶ್ವದ ಏಕೈಕ ಸಮರ ಹೆಲಿಕಾಪ್ಟರ್ ಇದಾಗಿದೆ ಎಂದು HAL ತಿಳಿಸಿದೆ. एक दरवाजे के बीच से गुजरता हुआ के साथ 3 सुखोई 30 लड़ाकू विमान प्रस्थान करें व उसके